ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಹಾಗೆ ಸುಮ್ಮನೆ ಉಪ್ಪಿಟ್ಟು ಪ್ರಿಯರಿಗಾಗಿ ಒಂದು ಉಪ್ಪಿಟ್ಟು. ಓಹ್, ಬರೀ ಈರುಳ್ಳಿ ಇದೆಯಾ, ಒಂದು ಉಪ್ಪಿಟ್ಟು ಮಾಡಿಬಿಡೋಣ. ಓಹ್, ಬಟಾಣಿ ಬಂದಿದೆ ಫ್ರೆಶ್ ಆಗಿ, ಚೆನ್ನಾಗಿ ಒಂದು ಉಪ್ಪಿಟ್ಟು ಮಾಡೋಣ. ಅವರೆಕಾಳು ಸೀಸನ್ನು, ಒಳ್ಳೆ ಅವರೆಕಾಳು ಹಾಕಿ ಒಂದೊಳ್ಳೆ ಉಪ್ಪಿಟ್ಟು ಮಾಡೋಣ. ಇಷ್ಟೆಲ್ಲ ತರಕಾರಿ ಇದೆ ಮನೆಯಲ್ಲಿ, ಎಲ್ಲ ಹಾಕಿ ಒಂದು ಉಪ್ಪಿಟ್ಟು ಮಾಡಿಬಿಡೋಣ. ಅಯ್ಯೋ, ಒಂದು ತರಕಾರಿನೇ ಇಲ್ವಲ್ಲ. ಹಿಂಗು ತೆಂಗು ಹಾಕಿ ಒಂದೊಳ್ಳೆ ಉಪ್ಪಿಟ್ಟು ಮಾಡೋಣ. ಓಹ್, ಇವತ್ತು ಏಕಾದಶಿ, ಸಿಂಪಲ್ಲಾಗಿ ಒಂದು ಉಪ್ಪಿಟ್ಟು ಮಾಡ್ಕೊಂಬಿಡೋಣ. ಗಂಡಿನ ಕಡೆಯವ್ರು ಬರ್ತಿದ್ದಾರೆ, ಕಾಫಿ ಜೊತೆಗೆ ಉಪ್ಪಿಟ್ಟು ಮಾಡಿಬಿಡೋಣ. ಮನೆಯಲ್ಲಿ ಕಾರ್ಯಕ್ರಮ ಇದೆ, ಫಲಹಾರಕ್ಕೆ ಉಪ್ಪಿಟ್ಟು ಮಾಡಿಬಿಡೋಣ. 15 ಜನ ನೆಂಟರು ಬರ್ತಾಯಿದ್ದಾರೆ, ಟಿಫನ್ಗೆ ಉಪ್ಪಿಟ್ಟು ಮಾಡಿಬಿಡೋಣ. ಮನೆಯವರು ಶುಗರ್ ಟೆಸ್ಟ್ಗೆ ಹೋಗ್ತಿದ್ದಾರೆ, ಬೇಗ ಒಂದೊಳ್ಳೆ ಉಪ್ಪಿಟ್ಟು ಮಾಡಿಬಿಡೋಣ. ಅಡುಗೆ ಅಂತೇನು ಜಾಸ್ತಿ ಬರಲ್ಲ, ಸಮಯ ಅಂದರೆ ಒಂದೊಳ್ಳೆ ಉಪ್ಪಿಟ್ಟು ಮಾಡೋಕ್ಕೆ ಬರುತ್ತೆ ಅಷ್ಟೆ. ರವೆ ಹುರಿದು ಒಗ್ಗರಣೆ ಹಾಕ್ಕೊಡ್ತೀನಿ, ಬೇಕಾದಾಗ ಬಿಸಿನೀರಿಗೆ ಹಾಕಿ ಒಂದು ಉಪ್ಪಿಟ್ಟು ಮಾಡ್ಕೋಬೋದು. ಯಾಕೋ ಏನೂ ಮಾಡೋಕ್ಕೆ ಮೂಡಿಲ್ಲ, ಸುಸ್ತು, ಒಂದು ಉಪ್ಪಿಟ್ಟು ಮಾಡ್ಕೊಂಬಿಡೋಣ. ಡಾಕ್ಟ್ರು ರೈಸ್ ಬೇಡ ಅಂದಿದ್ದಾರೆ, ರಾತ್ರಿಗೆ ಉಪ್ಪಿಟ್ಟು ಮಾಡ್ಕೊಂಬಿಡೋಣ. ಜೀರ್ಣ ಬೇಗ ಆಗುತ್ತೆ, ಉಪ್ಪಿಟ್ಟು ಮಾಡಿಬಿಡೋಣ. ಹೊಟ್ಟೆಗೆ ದಿಂಡಾಗಿರುತ್ತೆ, ಪ್ರಯಾಣಕ್ಕೆ ಉಪ್ಪಿಟ್ಟು ಮಾಡ್ಕೊಂಬಿಡೋಣ. ಉಫ್, ಎಂಥ ಆಲ್ರೌಂಡರ್ ನೋಡ್ರಿ ನಮ್ಮ ಉಪ್ಪಿಟ್ಟು. ಕುಡುಕರು ಸುಖಕ್ಕೆ ದುಃಖಕ್ಕೆ ಎಲ್ಲದಕ್ಕೂ ಎಂಡದ ಮೊರೆ ಹೋಗ್ತಾರಲ್ಲ, ಹಾಗೆ ಇದು. ಹಾಗೆ ಒಂದು ಉಪ್ಪಿಟ್ಟು ಮಾಡ್ಕೊಂಬಿಡೋಣ. ಥ್ಯಾಂಕ್ ಯು ಸ್ನೇಹಿತರೆ.